ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಯಾಕೋ ನೇಮಕಾತಿ ಅನ್ನೋದು ಹಾಗೂ ಯಾವ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ಕ್ಯಾಬಿನೆಟ್ ಮೀಟಿಂಗನ್ನು ಮಾರ್ಚ್ 27ನೇ ತಾರೀಕಂದು ಮಾಡಿ ಮೀಸಲಾತಿಗೆ ನಾವು ಒಂದು ತೆರೆಯನ್ನು ಹಾಕ್ತೀವಿ ಅಂತ ಹೇಳಿದರು. ಆದರೆ ಮಾರ್ಚ್ 27ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ನಡೀಲೇ ಇಲ್ಲ. ಹಾಗೆ ಕರ್ನಾಟಕದಲ್ಲಿ ಇವಾಗ ಬೈ ಎಲೆಕ್ಷನ್ ನಡೀತಾ ಇದೆ. ಅದು ಏಪ್ರಿಲ್ 9ನೇ ತಾರೀಕಂತ ಇದೆ. ಸೊ ಆ ಕಾರಣ ಅಲ್ಲಿವರೆಗೂ ಯಾವುದೇ ಒಂದು ಪ್ರಾಸೆಸ್ ನಡೆಯುತ್ತೆ ಅಥವಾ ನೆಗೋಸಿಯೇಷನ್ ನಡೆಯುತ್ತೆ ಅನ್ನೋದು ಡೌಟು. ಸೊ ಈ ರಿಸಲ್ಟ್ ಬಂದ ನಂತರ ಅಷ್ಟೇ, ಅಂದರೆ ಎಲೆಕ್ಷನ್ ರಿಸಲ್ಟ್ ಎಲ್ಲ ಬಂದ ನಂತರವೇ ನೇಮಕಾತಿಗಳು ಶುರುವಾಗ್ಬೋದು. ಹಾಗಂತ ನಾವು ಅಂದ್ಕೊಳ್ತೀವಿ. ಅವರು ಬೇಕಾದರೆ ಇನ್ನೂ ಡಿಲೇ ಮಾಡ್ಬೋದು. ಇದು ಅವರ ಜನ್ಮಸಿದ್ಧ ಹಕ್ಕಾಗಿಬಿಟ್ಟಿದೆ ಡಿಲೇ ಮಾಡೋದನ್ನು. ಇಲ್ಲಿ ಸ್ಟೂಡೆಂಟ್ಸ್ಗಳು ಹಾಗೆ ಕರ್ನಾಟಕದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಬೇರೆ ಬೇರೆ ಜಾಗಗಳಲ್ಲಿ, ಬೆಂಗಳೂರಲ್ಲಿ, ಧಾರವಾಡದಲ್ಲಿ, ಹಾಗೆ ಕಲಬುರಗಿಯಲ್ಲಿ, ಹೀಗೆ ಒಂದೊಂದು ಜಿಲ್ಲೆಯಲ್ಲಿಯೂ ಅವರು ಫೈಟನ್ನು ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರಕ್ಕೆ ಇದು ಯಾವುದೇ ರೀತಿಯ ಎಫೆಕ್ಟ್ ಆಗ್ತಾನೇ ಇಲ್ಲ. ಅವ್ರ ಪಾಡಿಗೆ ಅವರು ಮಾಡ್ತೀವಿ ಅಂತ ಹೇಳಿ ಈ ರೀತಿ ಸುಮ್ಮನೆ ಮುಂದೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ KPSC ಇದು ಕಾನ್ಸ್ಟಿಟ್ಯೂಷನಲ್ ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ. ಆದರೆ ಇವರು ಮಾಡುವಂಥ ಕೆಲಸ ಯಾವುದೇ ಕಾರಣಕ್ಕೂ ಇಂಡಿಪೆಂಡೆಂಟ್ ಆಗಿರಲ್ಲ. ಇವರು ಸ್ವಂತವಾದ ನಿರ್ಧಾರವನ್ನು ತಗೊಳ್ಳೋದೇ ಇಲ್ಲ. KAS ಎಕ್ಸಾಮ್ನ ಇಂಟರ್ವ್ಯೂವನ್ನು ಮಾಡ್ತೀನಿ ಅಂತ ಶೆಡ್ಯೂಲ್ನ ಬಿಟ್ಟಿದ್ರು. ಆದರೆ ಆ ಪ್ರಾಸೆಸ್ಸನ್ನು ವಾಪಸ್ ತಗೊಂಡ್ರು. ಇಷ್ಟು ದಿನ ಗ್ಯಾಪ್ ಆಯ್ತಲ್ಲ, ಇಷ್ಟಲ್ಲೇ ಅವರು ಈ ಎಕ್ಸಾಮಲ್ಲಿ, ಮೇನ್ಸ್ ಎಕ್ಸಾಮಲ್ಲಿ ಏನಾದರೂ ತೊಂದರೆ ಆಗಿತ್ತಾ ಅಥವಾ ಇಲ್ವಾ ಅಂತ ಅವರು ರಿವ್ಯೂ ಮಾಡ್ಬೋದಾಗಿತ್ತು. ಇಷ್ಟು ದಿನದಲ್ಲೇ ಅದು ಮಾಡಿ ಒಂದು ಸರ್ಟಿಫೈ ಮಾಡ್ಬೋದಿತ್ತು ಏನು ಪ್ರಾಬ್ಲಮ್ ಆಗಿಲ್ಲ ಅಥವಾ ಪ್ರಾಬ್ಲಮ್ ಆಗಿದ್ದರೆ ಏನು ಮಾಡ್ಬೋದು ಅಂತ. ಸುಮ್ಮನೆ ಇವರು ಡಿಲೇ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರನೇ ನಮ್ಮ ಕರ್ನಾಟಕದಲ್ಲಿ ಒಂದು KAS ನೋಟಿಫಿಕೇಷನ್ಗೂ ಇನ್ನೊಂದು ನೋಟಿಫಿಕೇಷನ್ಗೂ ಮಿನಿಮಮ್ ಅಂದರೂ 3 ವರ್ಷ ಗ್ಯಾಪ್ ಆಗುತ್ತೆ. 3 ಅಂದರೂ ಮಿನಿಮಮ್ 4-5 ವರ್ಷವೂ ಆಗುತ್ತೆ. ಇವರು ಮಾಡೋವಂತಹ ಇಷ್ಟು ಕೆಲಸನ ಆಮೆಗತಿಯಲ್ಲಿ ಮಾಡ್ತಾರಲ್ಲ, ಇದರಿಂದ ನೋವನ್ನು ಅನುಭವಿಸುವರು. ಮಿನಿಮಮ್ ಅಂದರೂ UPSC 3 ಪ್ರಿಲಿಮ್ಸನ್ನು ಬರೆದಿರ್ತಾರೆ. ಇಲ್ಲಿ ಆವಾಗ ಒಂದನ್ನು ಮಾಡಿದರೆ ಮಾಡ್ತಾರೆ ಅಥವಾ ಅದು ಇಲ್ಲ. ಸೊ ಇಷ್ಟು ಸ್ಲೋ ಆಗಿ ಮಾಡ್ತಾ ಹೋದರೆ ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ ಒಂದು ಡೌಟ್ ಬಂದೇ ಬರುತ್ತೆ. ನಾವು ಇಲ್ಲಿ ಬಂದು ತಪ್ಪು ಮಾಡಿಬಿಟ್ವೇನೋ, ನಾವು ಈ ಫೀಲ್ಡಿಗೆ, ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಿಗೆ ಬರಲೇಬಾರ್ದಿತ್ತು ಅಂತ ಡೌಟ್ ಅನಿಸುತ್ತೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಯೂನಿಯನ್ ಆಗಿರ್ಬೋದು, ಹಾಗೆ ಮೀಡಿಯಾಗಳು ಎಲ್ಲ ಈ ವಿಷಯಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೋದು. ಬಟ್ ನೀವೆಲ್ಲರೂ ಅಷ್ಟೇ, ನೀವೆಲ್ಲರೂ ನಿಮ್ಮ ಹಕ್ಕಿಗಾಗಿ ನೀವು ಆವಾಗ ಏನಾದರೂ ಇಶ್ಯೂ ಇದ್ದರೆ ಪಾರ್ಟಿಸಿಪೇಟ್ ಮಾಡಿ ಈ ರೀತಿ ಪ್ರೊಟೆಸ್ಟಲ್ಲಿ, ಅಥವಾ ಮೀಡಿಯಾಗಳಿಗೆ ಏನಾದರೂ ಸಹಾಯ ಮಾಡಿ. ಹಾಗೆ ನೀವು ಮೆಸೇಜನ್ನು ಮಾಡೋದಾಗಲಿ, ಟ್ವೀಟನ್ನು ಮಾಡೋದಾಗಲಿ, ಈ ರೀತಿ ಮಾಡಿ ಎಕ್ಸಾಮನ್ನು ಟೈಮಲ್ಲಿ ಆಗೋ ಥರ ನೀವು ಚೆನ್ನಾಗಿ ಬರೀಬೇಕು. ಸೊ ನಿಮಗೆ ಅಪಾರ್ಚುನಿಟಿ ಸಿಗಬೇಕು. ಅಪಾರ್ಚುನಿಟಿ ಸಿಕ್ಕರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಸೊ ಅದಕ್ಕೆಲ್ಲ ನಿಮ್ಮೆಲ್ಲರ ಬೆಂಬಲ ಬೇಕಾಗಿರುತ್ತೆ. ಸೊ ಮುಂದೆ ಏನಾಗುತ್ತೆ ಆ ಅಪ್ಡೇಟನ್ನು ಮುಂದೆ ಕೊಡ್ತೀನಿ. ಸದ್ಯಕ್ಕಂತೂ ನೇಮಕಾತಿ ಬಗ್ಗೆ ಅಪ್ಡೇಟ್ಸ್ ಅಂತೂ ಏನೂ ಇಲ್ಲ. ಈ ಚಾನಲಲ್ಲಿ ಸ್ಟಡಿ ರಿಲೇಟೆಡ್ ವೀಡಿಯೋಸ್ಗಳೆಲ್ಲ ಇದೆ. ದಯವಿಟ್ಟು ಆ ವೀಡಿಯೋಸ್ಗಳೆಲ್ಲ ಒಮ್ಮೆ ನೋಡಿ. ಇದರಿಂದ ನಿಮಗೆ UPSC ಎಕ್ಸಾಮ್ಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.